ಜೊತೆಯಲಿ ಜೊತೆ ಜೊತೆಯಲಿ. ನಿನಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ರೆ ದಯವಿಟ್ಟು 5 ನಿಮಿಷ ಅಳ್ಳಾಡ್ದೆ ಕೂತ್ಕೋ. ತುಂಬ ನೋವು ಕೊಟ್ಬಿಟ್ಟೆ ಕಣೋ. ನಿನಗೆ ತುಂಬ ಕೆಟ್ಟಾಗ ಅವಮಾನ ಮಾಡಿಬಿಟ್ಟೆ. ನಾನು ನಿನ್ಗಿಂತ ದೊಡ್ಡೋಳು ಅನ್ನೋ ಭ್ರಮೇಲಿ ನಿನ್ನ ತುಂಬ ಕೇವಲವಾಗಿ ನೋಡಿಬಿಟ್ಟೆ. ಅದಕ್ಕೆ ಎಲ್ಲ ತಪ್ಪನ್ನು ಸೇರಿಸಿ ನಿನ್ನ ಕ್ಷಮೆ ಕೇಳಿಕೊಂಡು ನಿನ್ನ ಪ್ರೀತಿಯಿಂದ ಭಕ್ತಿಯಿಂದ ಮನಸಾರೆ ನಿನ್ನ ಪಾದಕ್ಕೆ ಶರಣಾಗ್ತಿದ್ದೀನಿ. ಗಟ್ಟಿ ಜೀವ, ಏನು ತೊಂದರೆ ಇಲ್ಲ. ಒಂದು 4 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಬಿಡ್ರಿ. ಈಗಲೇ ಡಿಸ್ಚಾರ್ಜ್ ಮಾಡಿ ಸರ್, ಬೇಜಾನ್ ಕೆಲಸ ಇದೆ. ಏನಪ್ಪ ಅಂಥದ್ದು? ದಿಶಾ ಕಣ್ಣನ ಮದುವೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ನಾಳೆ ಬೆಳಗ್ಗೆ 10 ಗಂಟೆಯಲ್ಲಿ ರಿಜಿಸ್ಟರ್ ಆಫೀಸಲ್ಲಿ ಸಾಕ್ಷಿ ಸಮೇತ ಅವ್ರ ಮದುವೆ ಇದೆ. ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು ಸರ್. ವೆರಿ ಗುಡ್, ಮಾಡಿ ಮಾಡಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ. ಅದಕ್ಕೇನಾಗಿದೆ ಸರ್, ನನ್ನ ಸೀನಿಯರ್ ಪ್ರೀತಿ ನನ್ನ ಹತ್ರ ಇರೋವರೆಗೂ ಆ ಸಾಕ್ಷಾತ್ ಯಮನೆ ಬಂದರೂ ನನ್ನನ್ನೇನು ಮಾಡೋಕ್ಕಾಗಲ್ಲ. ನೋಡಿದ್ರೇನ್ರಿ, ನಿಮ್ಮನ್ನ ಇವನ್ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ ಈ ಹುಡುಗ. ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ ಇವನ್ನ. ಒಳ್ಳೆ ಸೀನಿಯರು ಜೂನಿಯರು ಇಬ್ಬರು ಜೋಡಿ ಸೂಪರ್ ಆಗಿದೆ. ಮಂಗಾತಿ ತಗೊಂಬ. ಯಾಕಮ್ಮ ತುಂಬ ಮಂಕಾಗಿದೆಯಾ? ಯಾಕೆ ಕಳ್ತಾ ಇದೆಯಾ? ಇದು ಸಂತೋಷಕ್ಕೆ ಬರ್ತಿರೋ ಕಣ್ಣೀರು, ಆನಂದಕ್ಕೆ ಸ್ವಾಮಿ. ಅಂದರೆ ಆ ಹುಡುಗ ಅದು ನನ್ನ ದೇವರು, ನನ್ನ ತಂಗಿಗೆ ಹೊಸ ಜೀವನ ಕೊಟ್ಟಿರೋ ದೇವರು. ಪ್ರೀತಿ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಿರೋ ದೇವ್ರು. ಮನುಷ್ಯ ಈ ಮಟ್ಟಕ್ಕೆ ಒಳ್ಳೆಯವನಿರ್ಬೋದು ಅಂತ ಹೇಳ್ಕೊಟ್ಟಿರೋ ದೇವ್ರು. ಮನ್ಸಾರೆ ದೇವ್ರ ಮುಂದೆ ಹೇಳ್ತಿದ್ದೀನಿ, ನನ್ನ ಗಂಡ ನನ್ನ ಕಣ್ ಕಾಣಿಸೋ ಪ್ರತ್ಯಕ್ಷ ದೇವ್ರು. ಸಮಾಧಾನ ಮಾಡ್ಕೊ. ನಾನು ಸುದ್ದಿನ ನೋಡಿದೆ. ಅವನು ನಿನ್ನ ತಂಗಿ ಪಾಲ್ಗೆ ಭಗವಂತನಾಗಿ ಬಂದಿದ್ದಾನೆ. ಬರೀ ಅವಳೊಬ್ಳಿಗೆ ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬಕ್ಕೆ, ನನ್ನ ಜೀವನಕ್ಕೆ ಅವನೇ ಭಗವಂತ. ಎಷ್ಟೋ ಜನ್ಮದ ಪುಣ್ಯಕ್ಕೆ ನಾನು ರಂಗ ಕೊಟ್ಟಿದ್ದ ವರ ಅದು. ಅಂಥವನ್ನ ನಾನು ತುಂಬ ಗೋಳೊಯ್ಕೊಂಡ್ಬಿಟ್ಟೆ. ತುಂಬ ಅಯ್ಯೋ ಅನಿಸಿ ಅಳಿಸಿ ಅವಮಾನ ಮಾಡಿ ದುಃಖ ಪಡಬೇಡಪ್ಪ. ಇದೆಲ್ಲ ಅವನ ಆಟನಮ್ಮ. ಚಿನ್ನ ಹೊಳಪು ಬರಬೇಕು ಅಂದರೆ ಬೆಂಕಿನಲ್ಲಿ ಅದು ಚೆನ್ನಾಗಿ ಬೇಯಬೇಕು. ಅದೇ ರೀತಿ ಪ್ರೀತಿ ಗೆಲ್ಲಬೇಕು ಅಂದರೆ ಕಷ್ಟ ನಷ್ಟ ಇವನ್ನೆಲ್ಲ ಅನುಭವಿಸ್ಲೇಬೇಕು. ಇದನ್ನೆಲ್ಲ ನೀವು
ಅನುಭವಿಸಿದ್ದು ಆಗಿದೆ, ದಾಟಿ ಬಂದಿದ್ದು ಆಗಿದೆ. ಇನ್ನು ಮುಂದೆ ನಿಮ್ಮ ಭವಿಷ್ಯ ಸುಖವಾಗಿರುತ್ತಮ್ಮ. ಅದಕ್ಕೆ ಇವತ್ತು ನಾನು ದೇವ್ರನ್ನ ಮನ್ಸಾರೆ ನೋಡಕ್ ಹೋಗ್ತಿದ್ದೀನಿ, ಅವ್ರನ್ನ ಸೇರಕ್ ಹೋಗ್ತಿದ್ದೀನಿ. ಅವ್ರ ಜೊತೆ ಸಾಯೋವರೆಗೂ ಸಂತೋಷವಾಗಿರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ಯಾವತ್ತೂ ಅವ್ರನ್ನ ನೋಯಿಸೋದಿಲ್ಲ, ಅವ್ರನ್ನ ಬಿಟ್ಕೊಡೋದು ಇಲ್ಲ. ಪಾಪದ ಹುಡುಗ ಅದು ನಿನ್ನ ಮೇಲೆ ಜೀವನೇ ಇಟ್ಕೊಂಡಿತ್ತಮ್ಮ. ಇವತ್ತಿಂದ ಅವನಿಗೆ ಒಂದು ಹೊಸ ಜೀವನ ಸಿಕ್ತಂಗಾಗುತ್ತೆ. ಹೋಗಮ್ಮ, ನಿನ್ನ ಗಂಡಿನ ಜೊತೆ 100 ವರ್ಷ ಸುಖವಾಗಿ ಬಾಳು. ಒಳ್ಳೆಯದಾಗಿ ಹೋಗಮ್ಮ. ಬರೆಯದ ಮೌನದ ಕವಿತೆ ಹಾಡಾಯಿತು. ನಾನು ಮಾಡೋ ತಪ್ಪನೆಲ್ಲ ಕ್ಷಮಿಸ್ಬಿಡಿ. ಐ ಆಮ್ ಸಾರಿ ಶಾಲಿನಿ. ಎದೆಯಲಿ ನೆನಪಿನ ನೋವು ಸುಖ ತಂದಿತು. ಓಂ ಅನಂತಾಯ ನಮಃ. ಸಾರಿ. ಬರೆಯದ ಮೌನದ ಕವಿತೆ ಹಾಡಾಯಿತು. ಎದೆಯಲಿ ನೆನಪಿನ ನೋವು ಸುಖ ತಂದಿತು. ಹೃದಯದಿ ಪ್ರೇಮ ತರಂಗ ನೀ ನೀಡಿದೆ. ಬದುಕಿಗೆ ನೂತನ ಅರ್ಥ ನೀ ನೀಡಿದೆ. ಸುಮಧುರ ಅನುಭವ ನೂರು ನಾನೋಡಿದೆ. ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲದೆ ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ, ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ನನ್ನ ಮನಸ್ಸಿಂದ, ಬುದ್ಧಿಯಿಂದ, ಆತ್ಮದಿಂದ ಹೇಳ್ತಾ ಇದ್ದೀನಿ, ಐ ಲವ್ ಯು ಶಾಲಿನಿ. ಇಲ್ಲ ಕಣೋ ಜೂನಿಯರ್, ನಿನ್ನನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ. ಶಾಶ್ವತವಾಗಿ ನೀನು ಒಳಗಡೆ ಸೇರಬೇಕು ಅಂತ ಓಡೋಡಿ ಬರ್ತಿದ್ದೀನಿ. ನನ್ನನ್ನು ಕ್ಷಮಿಸ್ತೀಯಾ? ಸ್ವೀಕರಿಸ್ತೀಯಾ? ಅಭಯ ನೋಡಕ್ ಹೋಗ್ತಿದೀಯಮ್ಮ? ಯಾಕೆ ಇನ್ನೂ ನಿನಗೆ ಅವನ ಮೇಲೆ ದ್ವೇಷ ಹೋಗಿಲ್ವಾ? ದ್ವೇಷನ? ಹೌದು, ಮತ್ತೆ ಅವನ ಮೇಲೆ ದ್ವೇಷ ಇರೋದಕ್ಕೆ ತಾನೆ ಮತ್ತೆ ನೀ ಅವನ ಜೊತೆ ಇರೋಕ್ ಹೋಗ್ತಾ ಇರೋದು, ಅವನ ಜೀವನ ಹಾಳು ಮಾಡಕ್ ಹೋಗ್ತಾ ಇರೋದು. ನಿನಗೆ ನಿಜವಾಗ್ಲೂ ಅವನ ಮೇಲೆ ಪ್ರೀತಿ ಇದ್ದಿದ್ರೆ ಅವನು ಯಾರ ಜೊತೆನಾದ್ರೂ ಸಂತೋಷವಾಗಿರ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ನೀನ್ ಸ್ವಾರ್ಥಿ. ಅವನ ಭವಿಷ್ಯಕ್ಕಿಂತ ನಿನ್ ಸುಖನೇ ದೊಡ್ಡದು ಅಂತ ಅನ್ಕೊಂಡಿರೋಳು. ನಿನ್ನಂತ ವಯಸ್ಸಾದವಳನ್ನು ಕಟ್ಕೊಂಡು ಅವನ ಕಡೆವರೆಗೂ ಕೊರಗೆ ಇದ್ರು, ಕಣ್ಣೀರು ಹಾಕಿದ್ರು ಚಿಂತೆ ಇಲ್ಲ. ನಿನಗೆ ಮಾತ್ರ ಐಷಾರಾಮಿ ಜೀವನ ಬೇಕು ಅಲ್ವಾ? ಅಮ್ಮ, ಸತ್ಯವಾಗ್ಲೂ ಹಂಗೆಲ್ಲ ಏನೂ ಇಲ್ಲಮ್ಮ. ಸಾಕು, ಬಾಯಿ ಮುಚ್ಚಮ್ಮ. ನಿಮ್ಮಂತ ಲೋ ಕ್ಲಾಸ್ ಜನಗಳ ಯೋಗ್ಯತೆನೇ ಎಷ್ಟು. ಅಲ್ಲ, ನಿಂಗಿಂತ 5 ವರ್ಷ ಚಿಕ್ಕವನ ಜೊತೆ ಸಂಸಾರ ಮಾಡಬಹುದು ಅಂತ ನಿಂಗೆ ಹೇಗಾದ್ರೂ ಅನ್ಸುತ್ತಮ್ಮ? ಒಂದ್ ನಯ ನಾಜುಕ್ತನ ಇಲ್ಲ, ಒಂದ್ ಹೊಸ ವಿಷಯ ಗೊತ್ತಿಲ್ಲ, ನನ್ ಮಗನ್ ಟೇಸ್ಟ್ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ. ಅದಿನ್ ಯಾವ ಸೀಮೆ ಸಂಸಾರ ಮಾಡ್ತೀಯ ಅವನ ಜೊತೆಲಿ? ಅವನು ಇನ್ನೇನ್ ತಾನೇ ಸಂತೋಷ ಪಡಕ್ ಸಾಧ್ಯ ನಿನ್ನಿಂದ? ಹೇಗೋ ಕರ್ಮ ಕಳೀತು ಅಂತ ನಿನಗೂ ಅವನಿಗೂ ಡೈವರ್ಸ್ ಕೊಡ್ಸಕ್ಕೆ ನಾನು ಪ್ರಯತ್ನ ಪಟ್ರೆ ನೀನು ಮತ್ತೆ ಏನೇನೋ ಮರಳು ಮಾಡಿ ಅವನು ನಿನ್ನ ಕಡೆಗೆ ಸೆಳ್ಕೊಂಡ್ಬಿಟ್ಟೆ. 26 ವರ್ಷ ಸಾಕು ಬೆಳೆಸಿದ ನನ್ನ ಮಗ ನಿನಗೋಸ್ಕರ ನನ್ನನ್ನೇ ಅಂದು ಮನೆನೇ ಬಿಟ್ಟು ಹೋಗ್ಬಿಟ್ನಲ್ಲ. ಈ ಹೆತ್ತ ತಾಯಿ ಕರಳು ಅದೆಷ್ಟು ಸಂಕಟ ಪಟ್ಟಿದೆ ಅಂತ ಯೋಚನೆ ಮಾಡಿದೀಯಾ? ಅಷ್ಟು ಸಾಲದು ಅಂತ ನಿನ್ನ ಸ್ಕೂಲಲ್ಲೂ ಅವನನ್ನು ಗೋಳು ಹೊಯ್ಕೊಂಡೆ, ಹೊರಗಡೆ ಅವಮಾನ ಮಾಡಿದೆ.
ಪೊಲೀಸ್ ಲಾಕಪ್ಗೆ ಹಾಕಿ ಹೊಡೆಸ್ದೆ. ಭಿಕ್ಷಕಂತರ ಅವನ ಮನೆ ಆಚೆಗಿಟ್ಟು ಭಿಕ್ಷೆ ಹಾಕೋ ತರ ಅನ್ನ ಹಾಕ್ದೆ. ಇಷ್ಟಾದ್ರೂ ನಿನಗೆ ತೃಪ್ತಿನೇ ಇಲ್ಲ. ನಿನ್ ತಂಗಿ ಜೀವನ ಸರಿ ಮಾಡ್ಕೊಳಕ್ಕೋಸ್ಕರ ನನ್ ಮಗನ ದುರುಪಯೋಗ ಪಡಿಸ್ಕೊಂಡೆ. ಹೀನಾವಾಗಿ ಬದೆ ತಿಂದು ಅವನ ಆಸ್ಪತ್ರೆಯಲ್ಲಿ ಮಲ್ಗೋ ಹಾಕಿ ಮಾಡ್ದೆ. ಇನ್ನು ಏನೇನ್ ಮಾಡ್ಬೇಕು ಅಂತಿದ್ಯಾ? ಅವನ್ ಜೀವ ತೆಗೆಯೋವರೆಗೂ ನಿನ್ ಸಮಾಧಾನನೇ ಇಲ್ಲ ಅಲ್ವಾ? ನಿನ್ ಉದ್ದೇಶ ಅದೇ ಆಗಿದ್ರೆ ಹೇಳ್ಬಿಡು. ಈ ತರ ಅವನನ್ನ ಇಂಚಿಂಚು ಕಡೆಯವರೆಗೂ ಸಾಯಿಸೋ ಬದಲು ಒಂದೇ ಸತಿ ಕೊಂದುಬಿಡು. ಪ್ಲೀಸ್ ಅಮ್ಮ, ನನ್ನನ್ನ ಒಂದೇ ಸಲ ಆ ಮಟ್ಟಕ್ಕೆ ಇಳಿಸ್ಬೇಡಿ. ನಾನು ಅಬ್ಬಾಯಿಗೆ ಯಾವತ್ತೂ ಕೆಟ್ಟದ್ ಬಯಸ್ತವಳಲ್ಲ. ಮತ್ತೆ ಯಾಕೆ ಮತ್ತೆ ಅವನ ಹಿಂದೆ ಬೀಳ್ತಾ ಇದೀಯಾ? ಅವನ್ ಸಂತೋಷ ಯಾಕೆ ಕಿತ್ಕೋತಾ ಇದೀಯಾ? ಇಷ್ಟೆಲ್ಲ ರಾಧ ಅಂತ ಆದ್ಮೇಲೆ ಅವನನ್ನೇ ಯಾಕೆ ಬಯಸ್ತಾ ಇದೀಯಾ? ಇಲ್ಲ ಇಲ್ಲ ಇಲ್ಲ, ನಾನು ಅಬ್ಬಾಯಿನ ಯಾವತ್ತೂ ಬಯಸಿಲ್ಲ, ಬಯಸೋದು ಇಲ್ಲ. ನಂಗೆ ಅವ್ನ್ ಬೇಕಾಗಿಲ್ಲ. ಅವನ ಜೀವನದಲ್ಲಿ ನಾನು ಯಾವತ್ತೂ ಕಾಲಿಡಲ್ಲ. ನನ್ ಪಾಡ್ ನಾನು ಇದ್ಬಿಡ್ತೀನಿ. ನೀನ್ ಇರ್ತೀನಿ ಅಂದ್ರೆ ಅವನ್ ಬಿಡಲ್ವಲ್ಲ ನಿನ್ನ? ಹಾಗ್ ಮಂಕ್ ಬುದ್ಧಿ ಎಷ್ಟ್ಬಿಟ್ಟಿದ್ಯಾ ನೀನು? ನೀನ್ ಅವನ ಕೈಗೆ ಸಿಕ್ಕಷ್ಟು ಕಣ್ಣು ಕಂಡಷ್ಟು ಅವ್ನು ನಿನ್ ಕಡೆನೆ ಬರ್ತಿರ್ತಾನೆ. ಅಂದ್ರೆ ಹೋಗ್ಬಿಡು ಎಲ್ಲಿಗಾದ್ರೂ. ಯಾವತ್ತು ಯಾರ ಕಣ್ಗೂ ಬೀಳ್ದೇ ಇರೋ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗು. ನಿನ್ ಊಟ ಬಟ್ಟೆ ನಿನ್ ಜೀವನ ಎಲ್ಲಾ ವ್ಯವಸ್ಥೆ ನಾನು ನೋಡ್ಕೋತೀನಿ. ನನ್ ಮಗನ್ ಮಾತ್ರ ನನಗ್ ಬಿಟ್ಕೊಟ್ಬಿಡು. ನನ್ ಮಗನ್ ನನ್ನಿಂದ ಕಿತ್ಕೋಬೇಡಮ್ಮ. ಅವನ್ ನೆಮ್ಮದಿ ಹಾಳು ಮಾಡ್ಬೇಡ. ನಿನಗೆ ಕೈ ಮುಗಿತೀನಿ. ಇನ್ ಯಾವತ್ತೂ ನನ್ನ ಮಗನ ಜೀವನದಲ್ಲಿ ಕಾಲಿಡಬೇಡ. ಹೋಗ್ಬಿಡಮ್ಮ. ನನ್ನ ಮಗನ ಸ್ವಾತಂತ್ರ್ಯ ಕೊಟ್ಟು ನಿನ್ ದಾರಿ ನೀ ಹುಡ್ಕೊಂಡು ಹೋಗ್ಬಿಡಮ್ಮ. ಪ್ಲೀಸ್ ಅಮ್ಮ, ನೀವು ನನ್ನ ಮುಂದೆ ಕೈ ಜೋಡಿಸ್ಬಾರ್ದು. ಆಯ್ತಮ್ಮ, ನಾನು ಹೋಗ್ತೀನಿ. ಅಭಯನ ಬಿಟ್ಟು ಅಷ್ಟೇ ಅಲ್ಲ, ಇನ್ನು ಮುಂದೆ ಯಾರ ಕಣ್ಗೂ ಕಾಣಿಸಷ್ಟು ದೂರ ಹೋಗ್ತೀನಿ. ಅಭಯ್ ಸಂತೋಷನ ನೀವು ನೋಡ್ಕೊಳ್ಳಿ, ಸರಿನಾ? ಹೋಗ್ತೀನಿ, ಹೋಗ್ಬಿಡ್ತೀನಿ. ನಿಮ್ಮ ಮದುವೆ ಆಗ್ತಿರೋ ದಿಶಾ ಬಗ್ಗೆ ಮೊದಲೇ ಹೇಗೆ ಸುಳ್ಳು ಹೇಳಿದ್ರಿ? ಇದರಲ್ಲಿ ನಿಮ್ಮ ತಂದೆ ಸುಂದರಮೂರ್ತಿ ಕೈವಾಡ ಏನಾದರೂ ಇದೆಯಾ? ಅಥವಾ ದಿಶಾನ ಒಪ್ಕೊಳ್ಳೇಬೇಕು ಅಂತ ಯಾರಿಂದ ಪ್ರೆಷರ್ ಇದೆಯಾ? ಪ್ಲೀಸ್, ನಾನೇನು ಕ್ವಶನ್ ಕೇಳಬೇಡಿ. ಈ ಮದುವೆನ ನಾನು ಇಷ್ಟಪಟ್ಟು ಆಗ್ತಾ ಇದ್ದೀನಿ ಅಷ್ಟೇ. ಬರ್ತಾ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಮನೆಯಿಂದ ಹೊರಗಾಕ್ಬಿಟ್ರು. ಡೋಂಟ್ ವರಿ ಬ್ರೋ, ಪ್ರೀತಿ ಅಂದಮೇಲೆ ಇದೆಲ್ಲ ಇದ್ದಿದ್ದೆ. ಅವ್ರಿಗೂ ಅವ್ರ ಪ್ರೆಸ್ಟೀಜು ಎಲೆಕ್ಷನ್ ಸೇಫ್ಟಿನೂ ಮುಖ್ಯ ಆಗಿರುತ್ತಲ್ವಾ? ಡೋಂಟ್ ವರಿ, ಬನ್ನಿ ಎಲ್ಲ ಸಾಲ್ವ್ ಮಾಡೋಣ. ಅಲ್ಲ ಬನ್ನಿ ಸೈನ್ ಮಾಡಿ. ಸರಿ, 5 ನಿಮಿಷ ಬರ್ತೀನಿ. 5 ಮಿನಿಟ್ಸ್ ರೀ, ಅರ್ಧ ಗಂಟೆಯಿಂದ ಇದನ್ನು ಹೇಳ್ತಿದ್ದೀರಾ. ಸಾಕು ಹೊರಟೋಗ್ತಾರೆ, ಬೇಗ ಬನ್ನಿರಿ. ಛೇ, ಶಾಲಿನಿ ಬಂದಿರೋ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮೋಸ್ಟ್ಲಿ ಅವರು ಮನೆ ಹತ್ರ ಸಿಗ್ತಾರೆ ಅನ್ಸುತ್ತೆ.
ಎಲ್ಲಿ ದಿಶಾ ಭಾಳ ಹಾಳಾಗುತ್ತೋ ಅಂತ ಗಾಬರಿ ಆಗಿಬಿಟ್ಟಿದ್ದೆ ಕಣೆ. ನಮ್ಮಪ್ಪ ಬಂದು ಹೂವಿನ ಸರ ಎತ್ತಿದ ಹಾಗೆ ನಮ್ಮ ಸಮಸ್ಯೆ ಎಲ್ಲ ಬಗೆಹರಿಸ್ಬಿಟ್ಟ. ನಮ್ಮ ಮನೇಲಿ ಒಬ್ಬ ಅಣ್ಣ ಇದ್ದಿದ್ರು ಇಷ್ಟೊಂದು ಕೇರ್ ಮಾಡ್ತಿರ್ಲಿಲ್ಲ ಅಲ್ವೇನಮ್ಮ? ಯಾವ ಜನ್ಮದಲ್ಲಿ ನನ್ನ ಹೊಟ್ಟೆಲಿ ನನ್ನ ಮಗನಾಗಿ ಹುಟ್ಟಿದ್ನೋ ಏನೋ, ಎಲ್ಲ ಆ ರಂಗನ ದಯೆ. ನಾವು ಬಂದ್ವಿ. ಕ್ಷಮಿಸ್ಬಿಡಿಯಪ್ಪ. ಶ್ರೀಮಂತರ ಮನೆ ಮಕ್ಕಳು ಅಂದರೆ ಹೇಗೇಗೋ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಡವ್ರ ಮನೆ ಮಕ್ಕಳು ಅಂದರೆ ನಿಮಗೆಲ್ಲ ಕಾಲು ಕಸ, ಅವ್ರನ್ನ ಕಂಡ್ರೆ ಅಸಡ್ಡೆ, ನಂಬಿಸಿ ಮೋಸ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೆ. ಅದನ್ನು ಮೊದಲನೇದಾಗಿ ಸುಳ್ಳು ಮಾಡಿದವರು ನನ್ನ ಅಳಿಯಂದರು. ಈಗ ನೀವು ಅಕಸ್ಮಾತ್ ನೀವೇನಾದರೂ ನನ್ನ ಮಗಳು ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಅಮ್ಮ ಹಾಗೆಲ್ಲ ಮಾತಾಡಬೇಡಿ ಅಮ್ಮ. ಆ್ಯಕ್ಚುಲಿ ದಿಶಾ ಇಲ್ದಲೆ ಹೋದ್ರೆ ನನಗೂ ಲೈಫ್ ಇರಲಿಲ್ಲ ಗೊತ್ತಾ. ಇಂಥ ಒಳ್ಳೆ ಹುಡುಗಿನ ನನಗೆ ಕೊಟ್ಟಿರೋದಕ್ಕೆ ನೀವು ಈ ಸೆಂಟಿಮೆಂಟ್ನ ಆಮೇಲೂ ಕಂಟಿನ್ಯೂ ಮಾಡ್ಬೋದು. ಮೊದಲು ಈ ಜೋಡಿನ ಒಳಗೆ ಕರ್ಕೊಳ್ಳಿ. ಅತ್ತಮ್ಮ, ಶಾಲಿನಿಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇಷ್ಟೊತ್ತಾದ್ರೂ ಸಂಕಷ್ಟ ಚತುರ್ಥಿ ಅಲ್ವಾ, ಜನ ಜಾಸ್ತಿ ಇರಬೇಕು ಅನ್ಸುತ್ತೆ. ಅಥವಾ ತಂಗಿ ಮದುವೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹರಕೆನೆಲ್ಲ ತೀರಿಸ್ತಾ ಇರ್ಬೋದು. ಏನಾದರೂ ಆಗಿರ್ಲಿಮ್ಮ. ಅಲ್ಲ, ಹರಕೆನ ನಾಳೆನೂ ತೀರಿಸ್ಬೋದಿತ್ತು ತಾನೆ. ಇವರಿಬ್ರು ಮದ್ವೆಗೆನ ಆಬ್ಸೆಂಟ್ ಆಗಿದ್ದಾರೆ ಅಂದ್ರೆ ಎಷ್ಟು ಸಲ ಫೋನ್ ಮಾಡೋದು ರಿಸೀವ್ ಮಾಡ್ತಿಲ್ಲ ಪ್ರಾಣಿ. ಇರಿ, ಈ ಕೇಡಿ ಬುದ್ಧಿನೇ ಬಿಡಲ್ಲ ಅನ್ನತ್ತೆ ಈ ಪ್ರಾಣಿ. ಫೋನ್ ಕಟ್ ಮಾಡ್ತಾ ಇದೆ. ಮೋಸ್ಟ್ಲಿ ಪೂಜೆ ಕೂತಿರ್ಬೇಕು. ಅಮೃತಗಳಿಗೆ ಬೇರೆ ಮೀರೋಗ್ತಾ ಇದೆ. ಸರಿ, ಒಳ್ಳೆ ಕಾರ್ಯಕ್ಕೆ ತಡ ಆಗೋದು ಬೇಡ. ಸದ್ಯದ ಪರಿಸ್ಥಿತಿಲೇ ಇವರಿಬ್ರು ಜಾಸ್ತಿ ಹೊತ್ತು ಬೆಂಗಳೂರಲ್ಲಿ ಇರೋಂಗೂ ಇಲ್ಲ. ಬೇಗ ಎಲ್ಲ ಶಾಸ್ತ್ರ ಮುಗಿಸಿ ಇವ್ರನ್ನ ಕಳಿಸ್ಕೊಡ್ಲೇಬೇಕು, ಸ್ವಲ್ಪ ಬೇಗ. ಯಾವ ಕಷ್ಟನೂ ಬರದೆ ಸುಖವಾಗಿ ಬದುಕಿ ಬನ್ನಿ. ನೀವೇನೋ ಬಾಯಿ ತುಂಬ ಆಶೀರ್ವಾದ ಮಾಡಿದ್ರಿ. ನಿಮ್ಮಲ್ಲಿ ಬರೀ ನಮಗೆ ಕಷ್ಟನೇ ಅಲ್ವಾ ಅಮ್ಮ? ಕಷ್ಟನಾ? ಪ್ರೀತಿ ಬೇಕು ಅಂದರೆ ಮನೇಲಿ ಇರ್ಕೊಡ್ದು ಅಂತ ನಮ್ಮಪ್ಪ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಅಯ್ಯೋ ದೇವ್ರೆ, ಈಗ ನೀನು ಮನೆ ಬಿಟ್ಟು ಬಂದಿರೋದಾ? ಇವಳನ್ನ ನಂಬಿಸಿ ಪ್ರೀತಿ ಮಾಡಿದ್ದೀನಿ. ನಮ್ಮಪ್ಪನ ಶ್ರೀಮಂತಿಗೆಗೋಸ್ಕರ ಇವಳಿಗೆ ಅರ್ಧಕ್ಕೆ ಕೈ ಕೊಟ್ರೆ ನನ್ನ ಮಂಚ ಅಂತಾರಮ್ಮ. ಸಾರ್ಥಕ ಆಯ್ತಪ್ಪ. ಒಂದು ಚಿನ್ನ, ಒಂದು ಮುತ್ತು. ದಿಶಾ, ಇಂಥವ್ರ ಕೈ ಹಿಡಿಯೋಕೆ ನೀನು ಪುಣ್ಯ ಮಾಡಿದ್ದೆ ಕಣೆ. ಏನು ಪುಣ್ಯ ನಮ್ಮ, ಇರೋಕ್ಕೊಂದು ಮನೆ ಇಲ್ಲ ನಮಗೀಗ. ಬಾಸ್, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಮೊದಲು ನೀವು ಇಲ್ಲಿಂದ ಮೈಸೂರಿಗೆ ಹೊರಡಿ. ಮೈಸೂರು ನನ್ನೊಂದು ಫ್ರೆಂಡ್ ಮನೆ ಇದೆ. ಸ್ವಲ್ಪ ದಿನ ಅಲ್ಲೇ ಉಳ್ಕೊಂಡು ಆರಾಮಾಗಿ ಸುತ್ತಮುತ್ತ ಇರೋ ಎಲ್ಲ ಜಾಗ ನೋಡಿಕೊಂಡು ಸೆಕೆಂಡ್ ನೀವು ಮುಗಿಸ್ಕೊಂಡ್ಬನ್ನಿ. ನೀವು ಬರೋ ಅಷ್ಟಲ್ಲೇ ಇದೆಲ್ಲ ಬಿಸಿನೂ ತಣ್ಣಗಾಗಿರುತ್ತೆ. ನೀವು ಉಳ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆನೂ ಮಾಡಿರ್ತೀನಿ. ಓಕೆನಾ ಬಾಸ್?